ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 5 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದು ಇವತ್ತಿನ ವ್ಲಾಗು. ಸೊ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಫಿಕ್ಸ್ ಆಗಿದ್ವಿ ಸ್ನೇಹಿತರೆ. ಯಾಕೋ ಒಂಥರ ಆಯಿತು ಮೈಂಡ್ ಎಲ್ಲ ಅಂತ ಅಂದನಲ್ವ. ಸೊ 1 ವೀಕ್ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ, ಇವತ್ತಿನ ದಿನ ಒಂದು ಟೆಂಪಲ್ಗೆ ಹೋಗೋಣ ಅಂತಂದ್ಬಿಟ್ಟು ನಾನು ಮತ್ತು ನಮ್ಮ ನಾದಿನಿ ಮಗಳು. ಸೊ ಹಾಗಾಗಿ ಬೆಳಗ್ಗೆನೇ ಫಿಕ್ಸ್ ಆಗಿದ್ದೆ ಇವತ್ತು ಈ ಥರ ಡಯಟೇ ಮಾಡಬೇಕು ಅಂದ್ಕೊಂಡು. ಸೊ ಬೆಳಗ್ಗೆ ವೆಯ್ಟು ಕೂಡ ನೋಡಿದೆ, ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಸ್ನೇಹಿತರೆ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ನಾನು ಬೆಳಗ್ಗೆ ಎದ್ದವಳೆ ಸೋಯಾ ಚಂಕ್ಸ್ ಬಾತ್ ಅನ್ನೋದು ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ತೇಜುಮಗೆ ಯಾಕೋ ಗೊತ್ತಿಲ್ಲ, ಸ್ವಲ್ಪ ತಲೆ ಬಿಸಿ ಇತ್ತು, ತಲೆನೋವು ಅಂತಿದ್ಲು. ಸೊ ಹಾಗಾಗಿ ಅವಳನ್ನು ಸ್ಕೂಲ್ಗೆ ಕಳಿಸಿಲ್ಲ. ಸರಿ, ಅವಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು. ಅವಳನ್ನು ಸ್ಕೂಲ್ಗೆ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಮಧ್ಯಾಹ್ನದಷ್ಟೊತ್ತಿಗೆ ಬರೋಣ ಅಂತ. ಬಟ್ ಏನು ಮಾಡೋದು, ಮಗುಗೆ ಹುಷಾರಿರಲಿಲ್ಲ. ಸೊ ಇನ್ನು ವೆಯ್ಟ್ ರಿಸಲ್ಟ್ ನೋಡೋದಾದರೆ, ನಿನ್ನೆ ಬಂದುಬಿಟ್ಟು ಬೆಳಗ್ಗೆ ನನ್ನ ವೆಯ್ಟ್ ಬಂದುಬಿಟ್ಟು 73 ಇತ್ತು ಅಲ್ವಾ. ಸೊ ಮುಂದಿನ ದಿನ ಎಲ್ಲ ಲೇಟ್ ನೈಟ್ ತಿಂದಿದ್ದೆ, ಅಮ್ಮ ಮನೆಗೆ ಹೋಗಿದ್ದೆ, ಅದೆಲ್ಲ ಹೇಳಿದ್ನಲ್ವ. ಸೊ ಹಾಗಾಗಿ ಮೇ ಬಿ ಇರ್ಬೋದು ಲೇಟ್ ನೈಟ್ ತಿಂದಿರೋದಕ್ಕೆ ಅಂತ. ಬಟ್ ಇವತ್ತು ನನ್ನ ವೆಯ್ಟ್ ನೋಡಿದ್ದೆ ಆದರೆ 72.500. ಅಲ್ಲಿಗೆ ನಿನ್ನೆಗೂ ಇವತ್ತಿಗೂ 500 ಗ್ರಾಮ್ಸ್ ಅನ್ನೋದು ಚೆನ್ನಾಗಿ ಲಾಸ್ ಆಗಿದೆ ಸ್ನೇಹಿತರೆ. ಆ್ಯಕ್ಚುಲಿ ನಾನು ಯಾಕೆ ಈ ಥರ ಕೆಲವೊಂದು ಸಲ ಇಟ್ಟು ವೀಡಿಯೋ ಮಾಡ್ತೀನಿ ಅಂತಂದರೆ, ಕೆಲವೊಂದು ಸಲ ತುಂಬ ವೆಯ್ಟ್ ಕಮ್ಮಿ ತೋರಿಸ್ಬಿಡುತ್ತೆ. ಇವತ್ತು 71.900 ಅಂತೆ, ಆಮೇಲೆ 70 ಅಂತೆ, ಏನೇನೋ ತೋರಿಸ್ತಾ ಇತ್ತು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಈ ಒಂದು ವೆಯ್ಟ್ ತೋರಿಸ್ತು. ಸೊ ಹಾಗಾಗಿ ನಾನಂತೂ ಫಿಕ್ಸ್ ಆಗಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಸಲ ಫಸ್ಟಿಗೆ 72.400, 450, 450, 450 ಅಂತಲೇ ತೋರಿಸ್ತಿತ್ತು. ಅದಾದಮೇಲೆ ಇದಾಯಿತು. ಇನ್ನು ಔಟ್ಸೈಡ್ ಹೋಗಬೇಕು ಅಂತ ಫಿಕ್ಸ್ ಆಗಿದ್ನಲ್ವ, ಸರಿ ಅಂತ ಅಂದ್ಬಿಟ್ಟು ಇವತ್ತು ಕಮ್ಮಿ ಫುಡ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಪಲಾವಲ್ಲಿರೋಂಥ ಸ್ವಲ್ಪ ಗೋಡಂಬಿ ಮತ್ತು ಸೋಯಾ ಚಂಕ್ಸ್ ಎಲ್ಲ ಹಾಯ್ಕೊಂಡಿದ್ದೆ. ಸೊ ಅದೊಂದು ಅರೌಂಡ್ ಒಂದು 140 ಕ್ಯಾಲೋರೀಸ್ ಅಷ್ಟಿತ್ತು. ಇನ್ನು ಸ್ವೀಟ್ ಪೊಟ್ಯಾಟೊ ಒಂದೇ ಒಂದು ಬೇಯಿಸ್ಕೊಂಡಿದ್ದೆ, ಒಂದು 70 ಗ್ರಾಮ್ಸ್ ಏನೋ ಇತ್ತು. ಅದೊಂದು 60 ಗ್ರಾಮ್ಸ್ ಅಷ್ಟು, ಅಂದರೆ ಬೆಳಗ್ಗೆಗೆ ಒಂದು 200 ಗ್ರಾಮ್ಸ್ ಅಷ್ಟು ಫುಡ್ಡನ್ನು ತೊಗೊಂಡಿದ್ದೀನಿ. ಇಷ್ಟೇ ಸ್ನೇಹಿತರೆ ನಾನು ಬೆಳಗ್ಗೆ ತೊಗೊಂಡಿದ್ದು. ಇದ್ರ ಜೊತೆಗೆ ಡಾರ್ಕ್ ಚಾಕ್ಲೇಟ್ಸು ನನಗೆ ತುಂಬ ಇಷ್ಟ, ಅಮೂಲ್ ಡಾರ್ಕ್ ಚಾಕ್ಲೇಟ್ಸ್ ಇರುತ್ತೆ. ಸೊ ಅದೊಂದು 4ರಿಂದ 5 ತೊಗೊಂಡೆ ಸ್ನೇಹಿತರೆ. ಅಲ್ಲಿಗೆ ಒಂದು 250 ಅಂದ್ಕೊಳ್ಳೋಣ ಬೆಳಗ್ಗೆಗೆ, ಓಕೆನಾ. ಸೊ ಔಟ್ಸೈಡ್ ಹೋಗಿದ್ನಲ್ಲ, ಸೊ ಹಂಗಾಗಿ ತೊಗೊಂಡಿದ್ದೆ ಚಾಕ್ಲೇಟ್ಸು. ಇನ್ನು ಬೆಳಗ್ಗೆ ಸೋಯಾ ಚಂಕ್ಸ್ ಬಾತ್ ಮಾಡಿದ್ದೆ. ಅದಾದಮೇಲೆ ಮೊಸರನ್ನ, ಇದು ರಾತ್ರಿದು ಅನ್ನ ಸ್ನೇಹಿತರೆ. ಅನ್ನಕ್ಕೆ ನೀರು ಹಾಕಿ ನೆನೆಸ್ಬಿಟ್ಟು ಬೆಳಗ್ಗೆ ಈ ಥರ ಮೊಸರು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ತಿನ್ನೋದ್ರಿಂದ B12 ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಪ್ರೋಬಯೋಟಿಕ್ ಇರುತ್ತೆ ಮೊಸರಲ್ಲಿ, ತುಂಬ ಒಳ್ಳೆಯದು. ಇದು ಯಾರು ಬೇಕಾದರೂ, ನಾನು ತಿನ್ಬೋದು, ಮಕ್ಕಳು ತಿನ್ಬೋದು, ಹಸ್ಬೆಂಡ್ ತಿನ್ಬೋದು, ಯಾರಾದರೂ ತಿನ್ಬೋದು. ತುಂಬ ಹೆಲ್ದಿ ಫುಡ್ಡು. ಸೊ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಕೊಟ್ಬಿಟ್ಟು ನಾನೊಂದು 5-6 ಟೇಬಲ್ ಸ್ಪೂನ್ ತಿಂದೆ ಸ್ನೇಹಿತರೆ, ಓಕೆನಾ. ಸೊ ಇನ್ನು ನಾನು ತೇಜುಮ್ಮನ ಸ್ನಾನ ಮಾಡಿಸಿ, ನಾನು ಸ್ನಾನ ಮಾಡಿಕೊಂಡು ರೆಡಿ ಮಾಡಿಕೊಂಡು ಹೋಗೋಷ್ಟರೊಳಗಡೆ ಆಲ್ಮೋಸ್ಟ್ 11 ಗಂಟೆ ಆಯಿತು. ನಾವಿಲ್ಲಿ ಬಿಡೋಷ್ಟರೊಳಗಡೆ 11:30 ಆಗಿತ್ತು. ಸೊ ಇಲ್ಲಿ ತೇಜುಮಗೆ ಹೇರ್ ಗ್ರೋತ್ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅಷ್ಟೇ, ವೀಕ್ಲಿ ಒನ್ಸೇ ನಾನು ಹೆಡ್ ವಾಶ್ ಅನ್ನೋದು ಮಾಡಿಸ್ತೀನಿ. ಮಕ್ಕಳಲ್ವ, ತುಂಬ ನಾನು ದಿನ ಬಿಟ್ಟು ಆ ಥರ ಎಲ್ಲ ಮಾಡಿಸಲ್ಲ. ಮೈಗೆ ಮಾತ್ರ ಮಾಡಿಸ್ತಾ ಇರ್ತೀನಿ, ಬಟ್ ತಲೆಗೆ ಮಾತ್ರ ವೀಕ್ಲಿ ಒನ್ಸೇ. ಅದು ಚಿಕ್ಕ ಶಾಂಪು ಒಂದೇ ಹಾಕೋದು ಅವಳಿಗೆ. ತುಂಬ ಜನ ಹೇಳ್ತಾರೆ ತೇಜುಮಗೆ ಹೇರ್ ಗ್ರೋತ್ ತುಂಬ ಚೆನ್ನಾಗಿದೆ, ಹೇರ್ ಗ್ರೋತ್ ಅಂತ. ನಾನು ಅಷ್ಟೇ ಮೇಂಟೈನ್ ಮಾಡೋದು, ಅದು ವೀಕ್ಲಿ ಒನ್ಸ್ ಇದು ಮಾಡ್ತಾ ಇರ್ತೀನಿ. ಏನು ಹೇಳಿ, ಆಯಿಲ್ ಕೂಡ ನಾನು ವೀಕ್ಲಿ ಒನ್ಸೇ ಇಡೋದು. ತುಂಬ ಹೆವಿ ಎಣ್ಣೆ ಇಕ್ಕೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಸೊ ಅಷ್ಟೇ ಸ್ನೇಹಿತರೆ. ಏನಂತಂದರೆ ಒಂದು ಸ್ವಲ್ಪ ಸೀರು, ಸ್ವಲ್ಪ ಚಿಕ್ಕ ನತ್ತುಗಳು ಅಲ್ಲಲ್ಲಿ ಒಂದೊಂದು ಏನು ಸಿಗುತ್ತೆ. ಯಾಕಂದರೆ ಸ್ಕೂಲ್ಗೆ ಹೋಗ್ತಾಳಲ್ವ ಮಗು, ಸೊ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಕೆಲವೊಂದು ಸಲ ತುಂಬ ಇರುತ್ತೆ, ಒಂದು 90% ತೆಗ್ದಿರ್ತೀನಿ. ಮತ್ತೆ ಸ್ಕೂಲ್ಗೆ ಹೋಗ್ತಾಳೆ, ಮತ್ತೆ ಹತ್ತಿಸ್ಕೊಬರ್ತಾಳೆ. ನಾನು ಅದಕ್ಕೋಸ್ಕರ ಈ ಔಷಧಿ ಎಲ್ಲ ಎಲ್ಲರೂ ಹೇಳ್ತಾರೆ ಅದಾಗೂ ಕಮ್ಮಿ ಆಗುತ್ತೆ, ಇದಾಗೂ ಕಮ್ಮಿ ಆಗುತ್ತೆ ಅಂತ. ಬಟ್ ಮಗುಗೆ ಹೇರ್ ಚೆನ್ನಾಗಿ ಗ್ರೋತ್ ಆಗ್ತಾ ಇರೋದ್ರಿಂದ ನಾನು ಪಾಪ ಅದು ಇದು ಹಾಕೋದು ಬೇಡ ಅಂತ ನ್ಯಾಚುರಲಾಗಿ ತೆಗಿತಾ ಇರ್ತೀನಿ ಅವಾಗ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಆದರೂ ಬೇರೆ ಏನಾದರೂ ನೋಡಬೇಕು, ಅವಾಗವಾಗ ಏನಾದರೂ ಹಾಕಿದ್ರೇ ಪಾಪ ಮಗ ಅವಾಗ ತುಂಬ ತಲೆ ಇದು ಮಾಡ್ಕೊತಾ ಇರ್ತಾಳೆ. ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಿದ್ದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ದೇವಸ್ಥಾನ ಅಂತೂ ಈಜಿಪುರದಲ್ಲಿ ಕೋದಂಡರಾಮ ದೇವಸ್ಥಾನದಲ್ಲಿರುವಂತಹ ವಿಷ್ಣು ಸ್ಟ್ಯಾಚು ಇದು. ನಾನು ಕೇಳ್ಪಟ್ಟಿರೋದೇನಪ್ಪ ಅಂತಂದರೆ, ಇಡೀ ಪ್ರಪಂಚದಲ್ಲಿ
ಅತಿ ದೊಡ್ಡ ಸ್ಟ್ಯಾಚು ಇದು ದೇವ್ರದ್ದು. 108 ಅಡಿ ಇದೆ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ನನಗಂತೂ ಒಂಥರ ಆಗೋಯ್ತು. ಒಂಥರ ಅಂದರೆ ಟ್ರೆಡಿಷ್ನಲ್ ವೈಬ್ ಅಂತೀವಲ್ಲ, ಮೈ ಜುಮ್ ಅಂತ ಅನ್ನೋದು ಆ ಥರ ಚೆನ್ನಾಗಿತ್ತು. ದೇವ್ರ ದರ್ಶನ ಅಂತೂ ಸೂಪರಾಗಿತ್ತು. ತುಂಬ ಚೆನ್ನಾಗಾಯಿತು. ಇನ್ನು ಅಲ್ಲಿಂದ ನಾವು ನಮ್ಮ ಒಂದು ಬೇಬಿ ಇದ್ದಾರೆ, ಚಿಕ್ಕ ಬೇಬಿ, ನಿಮ್ಗೆ ಗೊತ್ತಿರುತ್ತಲ್ಲ ನಮ್ಮ ಮೈದನಿಗೆ ಒಂದು ಬೇಬಿ ಆಗಿದೆ ಅಂತ ಅವಾಗವಾಗ ಹೇಳ್ತಾ ಇರ್ತೀನಲ್ಲ. ಸೊ ಅಲ್ಲಿಂದ ಅವ್ರ ಮನೆಗೆ ಹೋಗಿ ಸುಮಾರು ಒಂದು 12:30 to 1 ಅಷ್ಟರೊಳಗಡೆ ಏನೋ ರೀಚ್ ಆದ್ವಿ. ಸೊ ಅಲ್ಲಿಂದ ಒಂದು 4 ಗಂಟೆವರೆಗೂ ಅವ್ರ ಮನೇಲಿದ್ದು ಪಾಪು ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಊಟ ಕೂಡ ಮಾಡಿದೆ ಸ್ನೇಹಿತರೆ. ಅಲ್ಲಿ ಬೇಳೆ ಸಾರು ಅನ್ನ ತಿಂದಿದ್ದೆ. ಸರಿ ಓಕೆ ಅಂತ ಅಂದ್ಬಿಟ್ಟು ಇನ್ನು ಸಾಯಂಕಾಲ ಬಂದೋಳೆ ಪಪ್ಪಾಯ ತಿಂದೆ ಸ್ನೇಹಿತರೆ. ಅದನ್ನು ಕೂಡ ನನಗೆ ಒಂಥರ ಟಯರ್ಡ್ ಆಗಿತ್ತಲ್ಲ, ಹಾಗಾಗಿ ನಾನು ಪಪ್ಪಾಯ ತಿಂದಿದ್ದು ಕೂಡ ಏನು ಇದು ಮಾಡ್ಕೊಂಡಿಲ್ಲ. ಇಷ್ಟೇ ಡಯಟ್ ಅಂತೂ ಸಿಂಪಲ್ಲಾಗಿ ಮುಗಿಸಿದ್ದೀನಿ. ಸೋಯಾ ಚಂಕ್ಸ್ ತಿಂದಿದ್ದೀನಿ. ಅದಾದಮೇಲೆ ಸ್ವೀಟ್ ಪೊಟ್ಯಾಟೊ, ಅಲ್ಲ ಭರ್ಜರಿ ಊಟ, ತುಪ್ಪ, ಅನ್ನ, ಜೊತೆಗೆ ಬೇಳೆ ಸಾರು ತಿಂದೆ. ಇನ್ನು ಬಂದಿದ್ದೆ ಪಪ್ಪಾಯ. ಇನ್ನು ಇದೇ ದೇವ್ರನ್ನೇ ನಾನು ಹೇಳಿದ್ದು, ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ವೀಡಿಯೋದಲ್ಲಿ ನೋಡೋದಕ್ಕಿಂತ ಇನ್ನೂ ಹತ್ತಿರದಿಂದ ನಮ್ಮ ಕಣ್ಮುಂದೆನೇ ಇಷ್ಟು ದೊಡ್ಡ ವಿಗ್ರಹನ ನೋಡೋದ್ರು ಖುಷಿ ಇದೆಯಲ್ವಾ. ನನಗಂತೂ ತುಂಬ ಖುಷಿಯಾಗೋಯಿತು. ಎಷ್ಟು ಸೂಪರಾಗಿತ್ತು ಅಂತಂದರೆ ಆ ಕ್ಲೌಡ್ಸ್ ಬೇರೆ, ಅಂದರೆ ಮೋಡಗಳು ಬೇರೆ. ನಾನು ಸ್ಲೋ ಮೋಷನಲ್ಲಿ ಇಟ್ಟಿದ್ದೀನಿ ಇದನ್ನು ವೀಡಿಯೋನ. ಬಟ್ ನಾವು ಅಲ್ಲಿ ನಿಂತ್ಕೊಂಡಾಗ ಆ ವಿಗ್ರಹದ ಅಂದರೆ ದೇವರ ಸ್ಟ್ಯಾಚು ಮೇಲೆ ಮೋಡಗಳು ಹಾಗೇ ಹೋಗ್ತಾ ಇರುತ್ತೆ. ಅದನ್ನು ನೋಡೋದಕ್ಕೆ ಒಂಥರ ಖುಷಿ. ಎಷ್ಟು ಸಖತ್ತಾಗಿತ್ತು ಅಂದರೆ ನಿಜ ಹೇಳ್ತೀನಿ, ಅಲ್ಲಿಂದ ಬರೋಕ್ಕೆ ಮನಸ್ಸಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬ ಹೊತ್ತಿದ್ವಿ, ಒಂದು 1/2 hour ಹಾಗೇ ಕೂತ್ಕೊಂಡು ಕೆಲವೊಂದು ಫೋಟೋಗಳು ಇಡಿಸ್ಕೊಂಡು ಸುಮ್ಮನೆ ಹಾಗೇ ದೇವ್ರು ನೋಡ್ತಾ ಕೂತಿದ್ವಿ. ಅಷ್ಟು ಚೆನ್ನಾಗಿತ್ತು. ಇದು ತುಂಬ ಹಳೇ ದೇವಸ್ಥಾನ, ಆದರೂ ಆ ದೇವಸ್ಥಾನದ ಮುಂದೆ ಈ ಥರ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವ್ರನ್ನ. ತುಂಬ ದಿನಗಳಿಂದ ಹೋಗಬೇಕು ಅಂದ್ಕೊಂಡ್ವಿ. ಬಟ್ ಇವತ್ತಾಯಿತು. ನಾನು ಮತ್ತು ನಮ್ಮ ನಾದಿನಿ ಮಗಳು ಯಾವಾಗಲೂ ಅವಾಗವಾಗ ಅಲ್ಲಲ್ಲೂ ಹೋಗ್ತಾ ಇರ್ತೀವಿ ನಾವು. ಸಡನ್ನಾಗಿ ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಹೋಗ್ತಾ ಇರ್ತೀವಿ. ಸೊ ಇವರೇ ನೋಡಿರ್ತೀರ, ಸುಮಾರಷ್ಟು ವೀಡಿಯೋದಲ್ಲಿ ಹಾಕಿರ್ತೀನಲ್ಲ. ಸೊ ನಾವಿಬ್ಬರು ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತು ಆಮೇಲೆ ಅಲ್ಲಿಗೆ ಮನೆಗೆ ಹೋಗಿ ಬಂದಿದ್ದು. ಸೊ ಅವ್ರವ್ರ ಮನೆಗೆ ಹೋದರು, ನಾನು ನನ್ನ ಮನೆಗೆ ಬಂದಿದ್ದೆ. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡ್ವಿ ಸ್ನೇಹಿತರೆ. ಡಯಟ್ ಅಂತೂ ಚೆನ್ನಾಗೇ ಹೋಗಿದೆ. ನೋಡೋಣ ಹೇಗೆ ಹೋಗುತ್ತೆ ಏನು ರಿಸಲ್ಟು ಅಂತ ಅಂದ್ಬಿಟ್ಟು. ಟೆಂಪಲ್ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿಯಾಯಿತು. ತುಂಬ ಜನ ಕೇಳಿದ್ರು ಕೂಡ, ಅಂದರೆ ಸ್ಟೇಟಸ್ಗೆ ಆಗ್ತಾಯಿದ್ದಲ್ಲ, ಎಲ್ಲಿದು ದೇವಸ್ಥಾನ, ಎಲ್ಲಿದು ಅಂತ ಕೂಡ ಕೇಳ್ತಾನೆ ಇದ್ದರು. ಅಷ್ಟು ಚೆನ್ನಾಗಿತ್ತು. ಬೆಂಗಳೂರಲ್ಲೇ ನಮ್ಮ ಮನೆ ಹತ್ರದಿಂದ ಒಂದು 6 ಕಿಲೋಮೀಟ್ರ್ ಸ್ನೇಹಿತರೆ. ಒಂದು ಅಮ್ಮಮ್ಮ ಅಂದರೆ ಒಂದು 25 ನಿಮಿಷ ಅಷ್ಟೇ ಹೋದರೆ. ಆಟೋದಲ್ಲಿ ಹೋಗಿದ್ದು ನಾವು. ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಬಡೆ ಇಷ್ಟ ಆಗೋಯಿತು. ಸೊ ನೋಡೋಣ ನಾಳಿನ ರಿಸಲ್ಟ್ ಏನಿರುತ್ತೆ. ಇವತ್ತು ಬರೀ ದೇವ್ರು ನೋಡೋದೇ ಆಯಿತು. ಅಲ್ಲಿಂದ ಬಂದಿದ್ದೆ, ಆ ವೈಬೇ ಒಂಥರ ಇತ್ತಲ್ಲ. ಸೊ ಅದೇ ಖುಷಿಯಲ್ಲಿ ನನಗೆ ಇದ್ಬಿಟ್ಟಿದ್ದೆ. ಬೇಬಿ ಜೊತೆ ಎಲ್ಲ ಆಟ ಆಡ್ಕೊಂಡು ಬಂದಲ್ಲ, ಅದು ಹಾಗೇ ಡೇ ಆಯಿತು. ಸೊ ನಾಳೆ 6-7 ಅಟ್ಲೀಸ್ಟ್ ನಾನು 72ಗೆ ಬರಬೇಕು ಅಂದ್ಕೊತಾ ಇದ್ದೀನಿ. ನೋಡೋಣ, ಇನ್ನೂ 2 days ಇದೆ, ಕಾಲ ಮಿಂಚೋಗಿಲ್ಲ. ಈ ವೀಕಲ್ಲಿ 72 ಕಂಪ್ಲೀಟ್ ಆಗಬೇಕು, ಈ 7 daysಲ್ಲಿ ಅಂದ್ಕೊಂಡಿದ್ದೀನಿ. ಆಗುತ್ತೇನೋ ಹೋಪ್ ಇದೆ. ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಬಟ್ ಆಗಬೇಕು ಅಲ್ವಾ, ಆಗಲೇಬೇಕು ಅಂದ್ಕೊಂಡಿದ್ದೀನಿ. ಓಕೆನಾ. ಸೊ ಇದು ಸ್ನೇಹಿತರೆ ಇವತ್ತಿನ ಪುಟ್ಟ ಕ್ಯೂಟ್ ವ್ಲಾಗ್ ಅಂತ ಅಂದ್ಕೊತೀನಿ. ದೇವರ ದರ್ಶನ ಮಾಡಿಸಿದ್ದೀನಿ. ಎಲ್ರಿಗೂ ದೇವರ ಆಶೀರ್ವಾದ ಇರಲಿ. ಎಲ್ಲರೂ ಏನೇನು ಅಂದ್ಕೊಂಡಿದ್ದೀರೋ ಎಲ್ಲ ಸಕ್ಸಸ್ಫುಲ್ ಆಗಲಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ನಂತರ ಎಲ್ಲರೂ ಆದಷ್ಟು ಬೇಗ ಈ ದೇವರ ದಯೆಯಿಂದ ವೆಯ್ಟ್ ಲಾಸ್ ಆಗೋಣ. ಓಕೆ. ಸೊ ನಾಳೆ ಸೂಪರ್ ಆಗಿರೋಂಥ ಡಯಟ್ ವ್ಲಾಗ್ ಜೊತೆ ಸಿಗ್ತೀನಿ.